ಯೂಟ್ಯೂಬ್ ವೀಕ್ಷಕರಿಗೆ ನಾನು ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಮುಂದುವರೆದ ಭಾಗ ಶಿಕ್ಷಣ ರಾಮಬಾಣ ಅಂತಕ್ಕಂಥ ವಿಚಾರನಾಗಿ ಮುಂದುವರೆದ ಭಾಗವನ್ನು ತಗೊಳ್ಳೋಣ. ಏನಂತ ಹಿಂದಿನ ಭಾಗದಲ್ಲಿ ಹೇಳಿದೆ, ಅವನು ಸಮಗ್ರತೆ ಕೊಡೋದೇ ಆಗಿರ್ತದೆ. ಎಲ್ಲರ ಒಂದು ಚಾರಿತ್ರ್ಯವನ್ನು ನಾವು ಎಲ್ಲ ರೂಪಿಸೋದೇ ಶಿಕ್ಷಣ. ಶಿಕ್ಷಣ ಅಂದ್ರೇನು? ಉದ್ದೇಶ ಮಾತ್ರ ಚಾರಿತ್ರ್ಯ. ಎಲ್ಲರ ಉದ್ದೇಶ ಏನಾಗಿರುತ್ತೆ, ಅವರ ಚಾರಿತ್ರ್ಯವನ್ನು ಗುಣಗಳನ್ನು ರೂಪಿಸುವುದೇ ನಮಗೆ ಸಮಗ್ರತೆ. ಎಲ್ಲರ ಕರ್ತವ್ಯ ಯಾರದು? ಹಿರಿಯರದಿರ್ಬೋದು, ಶಿಕ್ಷಕರದಿರ್ಬೋದು, ಎಲ್ಲ ಪ್ರಮುಖರದವರ ಚಾರಿತ್ರ್ಯವನ್ನು ರೂಪಿಸೋದು ಅನ್ನೋ ವಿಚಾರವನ್ನು ನೆನಪು ಮಾಡಿದೆ. ಹಾಗೆ ಮುಂದುವರೆದ ಭಾಗವನ್ನು ತೆಗೆದುಕೊಳ್ಳೋಣ. ಈಗ ಚಾರಿತ್ರ್ಯ ಎಂಬುದರಲ್ಲಿ ಏನು ಚಾರಿತ್ರ್ಯ ಎಂಬುದನ್ನು ನೋಡೋಣ. ಪ್ರಾಮಾಣಿಕತೆ ಇರಬೇಕು, ದೃಢತೆ ಇರಬೇಕು, ವಿನಯ, ಉದಾತ್ತತೆ, ಸನ್ನಡತೆ ಮತ್ತು ನಮ್ರತೆ ಇವೆಲ್ಲ ಸೇರಿವೆ. ತನ್ನ ವೃತ್ತಿ ಅಥವಾ ವಿದ್ಯಾರ್ಹತೆಯನ್ನು ಲಕ್ಷಿಸದೆ ಪ್ರತಿಯೊಬ್ಬ ವ್ಯಕ್ತಿಯು ಈ ಗುಣಗಳನ್ನು ರೂಢಿಸಿಕೊಳ್ಳಬೇಕು. ವಕೀಲನೋ ಅಥವಾ ವೈದ್ಯನೋ ಬೇರೆಯವರಿಗಿಂತ ಕಡಿಮೆ ಸತ್ಯವಂತನಾಗಿರಬೇಕೆಂದೇನಿಲ್ವಲ್ಲ. ಅಲ್ಲಪ್ಪ, ನಾವು ಯಾರೇ ಆಗಿರ್ಬೋದು, ವಕೀಲ, ವೈದ್ಯ, ಯಾರೇ ಬೇರೆ ಇಂಜಿನಿಯರ್ ಯಾರೇ ಆಗಿರ್ಬೋದು, ನಾವು ಕಡಿಮೆ ಸತ್ಯವಂತನಾಗಿರ್ಬೇಕು ಅಂತ ಅನ್ಕೋತೀವ? ಇಲ್ವಲ್ಲ, ಎಲ್ಲ ಸತ್ಯವಂತರಾಗಿರಬೇಕು ಅಂತ ಅನ್ಕೊಳ್ಳೋದು ಅಲ್ವಾ. ಕಡಿಮೆ ಸತ್ಯವಂತನಾಗಿರಬೇಕೆಂದೇನಿಲ್ವಲ್ಲ, ಏನಿಲ್ಲ. ದೇಶದ ಪ್ರತಿಯೊಬ್ಬರಲ್ಲಿಯೂ ಮೂಲ ಗುಣ ಚಾರಿತ್ರ್ಯಗಳು ಒಂದೇ ಆಗಿರಬೇಕು. ನೋಡಿ ಏನು ಹೇಳ್ತಾನೆ ಅಂದರೆ, ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲೂ ಕೂಡ ಒಂದೇ ಆಗಿರಬೇಕು ಅನ್ನೋದನ್ನು ಹೇಳ್ತಾನೆ. ದೇಶದ ಪ್ರತಿಯೊಬ್ಬರಲ್ಲಿಯೂ ಮೂಲ ಗುಣ ಚಾರಿತ್ರ್ಯಗಳು ಒಂದೇ ಆಗಿರಬೇಕು. ಚಾರಿತ್ರ್ಯಗಳ ಎಲ್ಲ ಗುಣಗಳು ಒಂದೇ ಆಗಿರಬೇಕು. ಏಕೆಂದರೆ ಈ ಸಮಗ್ರ ಗುಣಗಳು ಪ್ರಜೆಗಳನ್ನು ಒಂದುಗೂಡಿಸುತ್ತವೆ. ಈ ಗುಣಗಳಿದ್ದಾವಲ್ಲ, ಪ್ರಜೆಗಳನ್ನು ಒಂದುಗೂಡಿಸ್ತದಂತೆ. ಈ ಎಲ್ಲ ಒಳ್ಳೆಯ ಗುಣಗಳು ಯಾವಾಗ ಅನ್ನೋದಂದರೆ, ಎಲ್ಲರಲ್ಲೂ ಒಳ್ಳೆಯ ಗುಣಗಳು ಬಂದಾಗ ನಮ್ಮನ್ನೆಲ್ಲ ಒಂದು ಕಡೆ ಸೇರಿಸುತ್ತಂತೆ. ಒಳ್ಳೆಯ ಗುಣಗಳಿದ್ದಾಗ ಅಂದಾಗ ಒಳ್ಳೊಳ್ಳೆ ಗುಣಗಳನ್ನ ಬೆಳೆಸ್ಕೊಂಡಾಗ ನಾವು ಒಂದು ಕಡೆ ಸೇರೋದಕ್ಕೆ ಅನುಕೂಲ ಆಗ್ತದೆ ಅನ್ನೋದನ್ನು ಹೇಳ್ತಾನೆ. ಪ್ರಜೆಗಳನ್ನು ಒಂದುಗೂಡಿಸುತ್ತದೆ. ಏನು? ಈ ಸಮಗ್ರ ಗುಣಗಳು ಪ್ರಜೆಗಳನ್ನು ಗೂಡಿಸುತ್ತವೆ. ಅವರು ಸಾಮಾನ್ಯ ಪ್ರಜೆಯು, ಆಡಳಿತಗಾರರು, ವಾಣಿಜ್ಯೋದ್ಯಮಿಗಳು ಏನೇ ಆಗಿದ್ದರೂ ಪರಸ್ಪರ ಸೌಹಾರ್ದತೆಯಿಂದ ಬಾಳುವಂತೆ ಒಂದಾಗಿ ದುಡಿದು ದೇಶದ ಅಭಿವೃದ್ಧಿಗಾಗಿ ಕಾರಣವಾಗುವಂತೆ ಮಾಡುತ್ತದೆ. ನೋಡಿ ಏನಂತ ಹೇಳ್ತಾನೆ ಅಂದರೆ, ಅದಕ್ಕೆ ಯಾಕೆ ಇವೆಲ್ಲ ಇಂದಿನ ಒಂದು ಚಾರಿತ್ರ್ಯವನ್ನು ನಾವು ರೂಪಿಸ್ಕೊತ ಬಂದು ಶಿಕ್ಷಣದಲ್ಲಿ ಅಂತಂದರೆ, ಅವನು ಸಾಮಾನ್ಯ ಪ್ರಜೆ ಇರ್ಬೋದು, ಒಬ್ಬ ಆಡಳಿತಗಾರ ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಉದ್ಯಮಿ ಯಾವುದೇ ಕ್ಷೇತ್ರದಲ್ಲಿರ್ಬೋದು, ವಾಣಿಜ್ಯೋದ್ಯಮಿಯಾಗಿರ್ಬೋದು, ಏನೇ ಆಗಿದೆ ಪರಸ್ಪರ ಏನಾಗಬೇಕು, ಯಾವುದೇ ಕ್ಷೇತ್ರದಲ್ಲಿ ಹೋದಾಗ ನಮಗೆ ಸೌಹಾರ್ದತೆಯಿಂದ ಬಾಳುವಂತೆ ಇರೋದು ಬೇಕೇ ಬೇಕಾ. ನಮಗೆ ಸೌಹಾರ್ದತೆ ಬಾಳಬೇಕು ಅಂದಾಗ ಏನು ಬೇಕು? ನಮ್ಮಲ್ಲಿ ಏನಿರಬೇಕು? ಒಳ್ಳೆಯ ಗುಣಗಳನ್ನು ನಾವು ಬೆಳೆಸ್ಕೊಂಡಿರ್ಬೇಕು ತಾನೆ. ಅದನ್ನು ಬೆಳೆಸ್ಕೊಳ್ಬೇಕಂದ್ರೆ ಎಲ್ಲಿಂದ ಬಂದಿರಬೇಕು? ಶಿಕ್ಷಣವನ್ನು ಕೊಡಬೇಕಾದ್ರೆ ಮೂಲಭೂತವಾಗಿ ಶಿಕ್ಷಣದಲ್ಲೇ ನಾವು ಅವರಿಗೆ ಮೊದಲೇ ಬೇಸಿಕ್ ಅಂತ ಹೇಳ್ತೀವಿ. ಏನು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಫೌಂಡೇಶನ್ ಅಂತ ನಾವು ಪಿಲ್ಲರ್ ಅಂತ ಹೇಳ್ತೀವಿ. ಪಿಲ್ಲರು ಬಿಲ್ಡಿಂಗು 5 ಫ್ಲೋರ್, 10 ಫ್ಲೋರ್, 20 ಫ್ಲೋರು, 30 ಫ್ಲೋರ್ ಹಿಂಗೆಲ್ಲ ಎತ್ತೀವಲ್ವಾ. ಈಗ ಬಿಲ್ಡರ್ ಅದು ಕೆಳಗಡೆ ಪಿಲ್ಲರೇ ಹಾಕಿಲ್ಲ ಅಂದರೆ ಹೇಗೆ ನಿಂತ್ಕೊಳ್ತವೆ? ಬಿಲ್ಡಿಂಗು ಬಿದ್ದೋಗುತ್ತೆ. ಈಗ ನೀವು ಎಲ್ಲೋ ಎಷ್ಟೋ ಕಡೆ ನೀವು ನೋಡಿದ್ರಲ್ಲ, ಬಿಲ್ಡಿಂಗ್ಗಳು ಬಿದ್ದೋಗ್ತಾ ಇರ್ತವೆ. ಯಾಕೆಂದರೆ ಪಿಲ್ಲರ್ ಹಾಕಿರಲ್ಲ, ಪ್ಲ್ಯಾನಿಂಗೇ ಇರಲ್ಲ, ಸಿಮೆಂಟ್ ಗಟ್ಟಿ ಇರಲ್ಲ. ಏನಂದರೆ ಪ್ಲ್ಯಾನಿಂಗ್. ಅದಕ್ಕೇ ಅವನು ಯಾವ ಥರ ಗಟ್ಟಿ ಮಾಡಬೇಕು ಅಂದರೆ, ಅವನು ಚಾರಿತ್ರ್ಯ ಗುಣಗಳನ್ನು, ಸನ್ನಡತೆ, ಒಳ್ಳೆಯ ಗುಣಗಳನ್ನು ಎಲ್ಲನೂ ಚಾರಿತ್ರ್ಯವನ್ನು ರೂಪಿಸಿದಾಗ, ಅಂದರೆ ಶಿಕ್ಷಣ ಕೊಡೋದ್ರ ಮುಖಾಂತರನೇ. ಈಗಲ್ಲ, ಆಮೇಲೆಲ್ಲ ಮಾಡೋಕ್ಕಾಗೋದು. ಬಿಲ್ಡಿಂಗ್ ಕಟ್ಟೋಕ್ಕೆ ಮೊದಲೇ ನಾವು ಹೆಂಗೆ ಮೊದಲು ಮಾಡ್ತೀವಿ, ಅದೇ ಥರ ಮಕ್ಕಳಲ್ಲಿದ್ದಾಗಲೇ ಈ ಒಳ್ಳೆಯ ಗುಣಗಳೆಲ್ಲನೂ ರೂಪಿಸಿ, ಒಳ್ಳೆಯ ಗುಣಗಳನ್ನು ಬೆಳೆಸಿದಾಗ ಏನಾಗುತ್ತೆ, ಆಡಳಿತಗಾರ ಇರ್ಬೋದು, ವಾಣಿಜ್ಯೋದ್ಯಮಿಗಳಿರ್ಬೋದು, ಏನೇ ಆಗಿದ್ರು ಪರಸ್ಪರ ಏನಾಗುತ್ತೆ, ಸೌಹಾರ್ದತೆಯಿಂದ ಬಾಳುವಂತೆ ಒಂದಾಗಿ ಎಲ್ಲ ಸೌಹಾರ್ದತೆಯಿಂದ ಮಾಡುತ್ತೆ. ಜೊತೆಗೆ ಒಂದಾಗಿ ಏನಾಗುತ್ತೆ, ದೇಶದ ಅಭಿವೃದ್ಧಿಗೆ ಕಾರಣವಾಗುವಂತೆ ಮಾಡುತ್ತೆ. ನೋಡಿ ಕೊನೆಗೆ ಎಲ್ಲಿಗೆ ಬಂತು? ಇವರೆಲ್ಲ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಾಗ ಏನಾಗುತ್ತೆ, ಒಂದಾಗಿ ಎಲ್ಲ ದುಡಿತಾರೆ. ಒಂದಾಗಿ ದುಡಿದು ದೇಶದ ಅಭಿವೃದ್ಧಿಗೆ ಕಾರಣವಾಗುವಂತೆ ಮಾಡುತ್ತೆ. ದೇಶ ಅಭಿವೃದ್ಧಿ ಆಗಬೇಕಲ್ವ. ಈಗ ನಾವು ಚೆನ್ನಾಗಿರ್ಬೇಕಂದ್ರೆ ದೇಶನೂ ಚೆನ್ನಾಗಿರ್ಬೇಕಲ್ಲ. ದೇಶ ಚೆನ್ನಾಗಿದ್ರೆ ತಾನೆ ನಾವು ಚೆನ್ನಾಗಿರೋದು. ಈಗ ಮನೆ ವಾತಾವರಣ ಚೆನ್ನಾಗಿರ್ತಾನೆ ನಾವು ಚೆನ್ನಾಗಿರೋದು. ಮತ್ತು ತಂದೆ ತಾಯಿ ಚೆನ್ನಾಗಿರ್ತಾನೆ ನಾವು ಚೆನ್ನಾಗಿ ಬೆಳೆಯೋದು. ನಾವು ತಂದೆ ತಾಯಿನೇ ಕಷ್ಟದಲ್ಲಿದ್ದರೆ ನಾವು ಹೆಂಗೆ ಬೆಳಿತೀವಿ? ಹಾಗೆ ನಮ್ಮ ದೇಶ ಮೊದಲು ನಮಗೆ ಹೇಗೆ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳಿರ್ತಾರೆ, ಹಾಗೆ ನಮಗೆ ಮಾತೃಭೂಮಿ ಅಂದರೆ ನಮ್ಮ ದೇಶ. ನಮ್ಮ ದೇಶದ ಬಗ್ಗೆ ಅಭಿಮಾನ ಇರಬೇಕು ಅಂತ ಅದಕ್ಕೆ ನಾನು ಆವಾಗ ಒತ್ತಿ ಹೇಳ್ತಾ ಇರ್ತೀನಿ, ನಮ್ಮ ದೇಶ ಚೆನ್ನಾಗಿದೆ ಅಂದರೆ ನಾವು ಸುಭಿಕ್ಷವಾಗಿದ್ದೀವಿ ಅಂತ. ಆಯಿತಾ? ನಮ್ಮ ದೇಶಕ್ಕೆ ಕೆಟ್ಟ ಪರಿಸ್ಥಿತಿಯಲ್ಲಿ ಇದೆ ಅಂದರೆ ನಾವು ಅಧೋಗತಿಗೆ ಹೋಗ್ತೀವಿ ಅನ್ನೋದು ಇದರ ಅರ್ಥ.
ಆಯ್ತವಾ? ದಯಮಾಡಿ ಈ ಯೂಟ್ಯೂಬ್ ವೀಕ್ಷಕರು ಅರ್ಥ ಮಾಡ್ಕೊಳ್ಳಿ, ಹೆಚ್ಚು ಶೇರ್ ಮಾಡಿ. ಯಾಕೆಂದರೆ ಬೇರೆ ಬೇರೆ ವಿಚಾರಗಳು ಹೇಳ್ತಾ ಇರ್ತಾರೆ. ಏನಕ್ಕೆ ಅಂದರೆ ಅಲ್ಲಿ ಹಂಗಾಯ್ತು ಹಿಂಗಾಯ್ತು, ಇಷ್ಟು ದುಡ್ಡು ಬರುತ್ತೆ, ಇಲ್ಲಿ ಹೋದ್ರು, ಈ ಫಿಲಮ್ ಚೆನ್ನಾಗಿದೆ ಇಂತ ಬರೀ ಶೋಗೆ ಒಂಥರ ಯೂಟ್ಯೂಬಲ್ಲಿ ಹಾಕೋದು, ಏನೇನೋ ಕೆಲಸಕ್ಕೆ ಬರದ ವಿಷಯಗಳ ಒಂದು ಅಶ್ಲೀಲ ವೀಡಿಯೋಗಳನ್ನು ಕಳಿಸೋದು, ಹಾಡುಗಳು ಹಾಕೋದು, ಎಂಥ ಬರ್ತಾ ಇರ್ತವೆ. ಆದರೆ ಇಂಥ ವಿಷಯಗಳನ್ನು ನೀವು ದಯಮಾಡಿ ಶೇರ್ ಮಾಡಿ. ದೇಶದ ಪ್ರಗತಿ ಬಗ್ಗೆ, ದೇಶದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಡುವಂಥ ಇಂಥ ಒಂದು ವಿಷಯಗಳನ್ನು ನೀವು ಹೆಚ್ಚು ಶೇರ್ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಆಯಿತಾ, ಅಭಿವೃದ್ಧಿ ಕಾರಣವಾಗುವಂತೆ ಮಾಡುತ್ತದೆ, ದೇಶದ ಅಭಿವೃದ್ಧಿಗೆ ಕಾರಣವಾಗುವಂತೆ ಮಾಡುತ್ತದೆ. ಈ ದೇಶದ ವಿದ್ಯಾರ್ಥಿಗಳು ಆರೋಗ್ಯಶಾಲಿ ಮತ್ತು ಶಕ್ತಿಶಾಲಿ ವ್ಯಕ್ತಿತ್ವವನ್ನು ಹೊಂದುವಂತಾಗಲಿ. ನೋಡಿ, ಇವೆಲ್ಲ ನೋಡಿದಾಗ ಏನಾಗುತ್ತೆ, ಈ ದೇಶದ ವಿದ್ಯಾರ್ಥಿಗಳೇನಾಗ್ತದೆ, ಆರೋಗ್ಯಶಾಲಿ ಶಕ್ತಿಶಾಲಿ ವ್ಯಕ್ತಿತ್ವವನ್ನು ಹೊಂದುವಂತಾಗಲಿ ಎಂಬುದೇ ಸರ್ವವ್ಯಾಪಿಯ ಸರ್ವಶಕ್ತನೂ ಆದ ಭಗವಂತನಲ್ಲಿ ನನ್ನ ಹೃತ್ಪೂರ್ವಕ ಪ್ರಾರ್ಥನೆ ಅಂತ ಕೇಳ್ತಾನೆ. ಎಲ್ಲಿ ಪ್ರಜೆಗಳು ಆರೋಗ್ಯವಾಗಿರ್ತದೋ, ಎಲ್ಲಿ ಆರೋಗ್ಯ ವಿದ್ಯಾರ್ಥಿಗಳಂದರೆ ಹೆಂಗೆ ಶಾಲೆಯಲ್ಲಿ ಹೇಗೆ ಶಿಕ್ಷಕರು ಉತ್ತಮ ಶಿಕ್ಷಕರಿರ್ತಾರೆ, ಅಲ್ಲಿ ಉತ್ತಮ ಒಂದು ಶಿಕ್ಷಣ ಕೊಡೋಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆಯ ವಿದ್ಯಾರ್ಥಿಗಳು ಅಲ್ಲಿಂದ ಹೊರಗಡೆ ಬರ್ತಾರೆ. ಹಾಗೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರಜೆಗಳು ಅಂದರೆ ನಾವು, ನೀವು, ಮಕ್ಕಳು ಎಲ್ಲರೂ ಏನಾಗುತ್ತೆ, ಆರೋಗ್ಯವಂತಾಗಿ ದೃಢಕಾಯವಾದಂಥ ಶಕ್ತಿಯುತವಾದಂಥ ಜನರನ್ನು ಹೊಂದಿದಾಗ ತಾನೇ ನಮ್ಮ ದೇಶ ಬಲಯುತವಾಗಿ ಶಕ್ತಿಯುತವಾಗಿ ಮುನ್ನಡೆಸೋಕ್ಕೆ ಸಾಧ್ಯ ಆಗೋದು. ನಮ್ಮನ್ನೆಲ್ಲ ಅಂಗವಿಕಲರು, ಅವರು ಇವರು ದುರ್ಬಲ ವ್ಯಕ್ತಿಗಳು ಹುಟ್ಟಿದಾಗ ಏನಾಗುತ್ತೆ ಅಂದರೆ ದೇಶದ ಬಗ್ಗೆ ಹಾಗೆ ಕುಸಿತ ಹೋಗ್ತದೆ. ದೇಶದಲ್ಲಿ ನಮ್ಮ ಒಂದು ಏನಿದೆ ಘನತೆಯೇ ಕುಸಿದು ಹೋಗೋದು. ಅದಕ್ಕೇ ಆರೋಗ್ಯಶಾಲಿ ನೋಡಿ ಏನು ಹೇಳ್ತಾನೆ ಅಂದರೆ, ಈ ದೇಶ ವಿದ್ಯಾರ್ಥಿಗಳು ಆರೋಗ್ಯಶಾಲಿ ಹಾಗೂ ಶಕ್ತಿಶಾಲಿ ವ್ಯಕ್ತಿತ್ವವನ್ನು ಹೊಂದುವಂತಾಗಲಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಎಷ್ಟು ಶಿಕ್ಷಣ ಅನ್ನೋದಕ್ಕೆ ಏನೇನು ಅರ್ಥ ಕೊಡ್ತಾ ಹೋಗ್ತಾನೆ ನೋಡಿ. ಏನಂತ, ಆರೋಗ್ಯಶಾಲಿ, ಚೆನ್ನಾಗಿ ಆರೋಗ್ಯ ಇರಬೇಕು, ಆರೋಗ್ಯ ಅಷ್ಟೇ ಇದ್ರಲ್ಲ ಶಕ್ತಿಶಾಲಿನೂ ಇರಬೇಕು, ಹೊಂದುವಂತಾಗಲಿ ಎಂಬುದೇ ಸರ್ವವ್ಯಾಪಿಯ ಸರ್ವಶಕ್ತನೂ ಆದ ಭಗವಂತನಲ್ಲಿ ನನ್ನ ಹೃತ್ಪೂರ್ವಕ ಪ್ರಾರ್ಥನೆ ಅಂತ ಹೇಳ್ತಾ, ಇಷ್ಟನ ಈ ಒಂದು ಶಿಕ್ಷಣ ರಾಮಬಾಣ ಅನ್ನುವ ವಿಚಾರವನ್ನು ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಭಗವಂತನ ಆಶೀರ್ವಾದವನ್ನು ಕೂಡ ಬಿಡ್ತಾ ಹೆಚ್ಚು ಶೇರ್ ಮಾಡಿ. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಕ್ಕಂಥ ವಿಚಾರಗಳೆಲ್ಲ ವಿದ್ಯಾರ್ಥಿಗಳೇ ಅನುಕೂಲ ಆಗೋ ರೀತಿಯಲ್ಲೇ ಹೇಳ್ತಾ ಇದ್ದೀನಿ. ನೀವು ಈಗ ನಾನೆಲ್ಲ ಕೆಲವು ವಿಷಯಗಳು ಹೇಳಿದೆ, ಎಂತೆಂಥ ಕೆಲಸಕ್ಕೆ ಬಾರದಂಥ ವಿಷಯಗಳನ್ನು ಯೂಟ್ಯೂಬಲ್ಲಿ ಮಾಡಿ ಬಿಡ್ತಾ ಇದ್ದಾರೆ. ಆದರೆ ನಾನು ಹೇಳ್ತಾ ಇರೋದು ಈ ಸಮಾಜವನ್ನು ಕಟ್ಟಲು, ಈ ವಿದ್ಯಾರ್ಥಿಗಳ ದಿಸೆಯಲ್ಲಿ ಅವರು ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳೋದಕ್ಕೆ, ಆಯಿತಾ, ಭವಿಷ್ಯ ಅವ್ರು ಚೆನ್ನಾಗಿರಬೇಕು. ಅವ್ರ ಭವಿಷ್ಯ ಚೆನ್ನಾಗಿದೆ ಅಂದರೆ ದೇಶದ ಭವಿಷ್ಯನೂ ಚೆನ್ನಾಗಿರ್ತದೆ. ಆಯಿತಾ, ದೇಶದ ಭವಿಷ್ಯ ಚೆನ್ನಾಗಿದೆ ಅಂದರೆ ಆ ರಾಷ್ಟ್ರ ಸುಭಿಕ್ಷವಾಗಿರ್ತದೆ, ತುಂಬ ಸಮೃದ್ಧವಾಗಿರ್ತದೆ. ಆಯಿತಾ, ಅದು ಆವಾಗ ಇದ್ದಾಗ ಎಲ್ಲರೂ ಸಂತೋಷದಿಂದ ಇರ್ಬೋದು ಅನ್ನೋದನ್ನು ಹೇಳ್ತಾ, ಇಲ್ಲಿವರೆಗೆ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಯಾರು ಯೂಟ್ಯೂಬು ವೀಕ್ಷಣೆ ಮಾಡಿದರೆ ಇಲ್ಲಿವರೆಗೆ ಅವರಿಗೆಲ್ಲ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಇದು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ನಾನು ಹಾಗೆ ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.